ಹೆಸರು ಕೇಳ್ತಿರ್ಪ ಅಂತಂದ್ರೆ ನಮಗೆ ಸರ್ವತ ನಮಗೆ ಅದು ನಮಗೆ ಗುರುತಿಲ್ಲ. ನಿಮ್ಗೆ ಸಿಕ್ಕಿದ್ದವ್ರ ನೀವು ಹೇಳ್ಬೋದು. ಈಗ ಒಟ್ಟು ಜನರಿಗೆ ನೀವ್ ಏನ್ ಮಾತಾಡ್ರಿ ನಾ ಏನ್ ಮಾತಾಡ್ರಿ ತಿಳಿಸೋದು ಅಷ್ಟೇ ಐತಿ. ವಾದಿಲ್ಲ ಗತ್ತಿಲ್ಲ ಒಪ್ಪೋದೈತಿ. ನೇಮ್ ಹೆಂಗೈತಪ್ಪ ಅಂದ್ರೆ ನೀವ್ ಏನ್ ಹೇಳಿರಿ, 4 ಮಂದಿ ವರುಣ ಮಕ್ಕಳು, 4 ಮಂದಿಗೆ 21 ಮಂದಿ, 21 ಮಂದಿಯಾಗ 2 ಬ್ರಹ್ಮಚಾರಿಗಳದಾರ. 19 ಮಂದಿ ಹೊಟ್ಟಿಲೆ 101 ಮಂದಿ ಹುಟ್ಟ್ಯಾರ. 19 ಹೊಟ್ಟಿಲೆ 101 ಮಂದಿ ಹುಟ್ಟ್ಯಾರ ಅಂದ್ರೆ 19 ಮಂದಿ ಹೊಟ್ಟಿಲೆ 101 ಮಂದಿ ಹುಟ್ಟ್ಯಾರ ಅಂದ್ರ ಬೆಳವಣಿಗೆ ಮಲ್ಕಾಸಿದ್ರ ಮಗ ಯಾರು ತಿಳಿದ್ನ. 18 ಮಂದಿಲೆ 101 ಮಂದಿ ಹುಟ್ಟ್ಯಾರ. ನೀ ಹೇಳಿದಿ 19 ಮಂದಿ ಹೊಟ್ಟಿಲತ್ತ. ಮತ್ತ 18 ಮಂದಿ ಆಗಿದ್ರು ಅಂದ್ರೆ 3 ಮಂದಿ ಬ್ರಹ್ಮಚಾರಿ ಆಗ್ಬೇಕಾಗಿತ್ತ. ಇಬ್ರ ಯಾಕಾದ್ರು ಯಾಕ್ರಿ 18 ಮಂದಿ ಅದಕ್ಕೆ 3 ಮಂದಿ ಬ್ರಹ್ಮಚಾರಿ ಆಗಿ ಉಳಿಬೇಕಾಗಿತ್ತ. ಇಬ್ರ ಯಾಕಂದ್ರು ಇರ್ಲಿ. ಈಗ ನೀನು ವಾದನತಿ 3 ಮಂದಿ ಬ್ರಹ್ಮಚಾರಿ ಆಗ್ಬೇಕಾಗಿತ್ತು, ಇಬ್ರೇ ಯಾಕಾದ್ರು ಅಂತ ನೀನು ವಾದ ಐತಿ. ಹೌದಾ? ಈಗ ಈಗ ನನ್ನ ಪ್ರಶ್ನೆ ಏನೈತಿ, 19 ಮಂದಿ ಲಗ್ನ ಆಗೈತಿ ನಿನ್ ಲೆಕ್ಕ. 19 ಮಂದಿ ಹೊಟ್ಟಿಲೆ 101 ಮಂದಿ ಹುಟ್ಟಿ ಬಂದಾರ ಅಂತ ಹೇಳಿ, ಈಗ 20 ಮಂದಿ ಲಗ್ನ ಆಗಲಿ, ಮಕ್ಕಳು ಎಷ್ಟು ಮಂದಿ ಹೊಟ್ಟಿಲೆ ಹುಟ್ಟ್ಯಾರ? ಈ 101 ಮಂದಿ ಮಕ್ಕಳು 101 ಮಂದಿ ಹುಟ್ಟಿದೇನು 18 ಮಂದಿ ಹೊಟ್ಟಿಲೆ ಹುಟ್ಟ್ಯಾರೋ ಏನ್ 19 ಮಂದಿ ಹೊಟ್ಟಿಲೆ ಹುಟ್ಟ್ಯಾರೋ? ನಮಗೆ ಗುರುಗಳು ಹೇಳಿದ ಮಾತ್ರ, ಹಿರಿಯರು ಹೇಳಿದ ಮಾತ್ರ 19 ಮಂದಿ, ಅದರೊಳಗೆ 2 ಬ್ರಹ್ಮಚಾರಿ ಅದಾರ. ಅವರು 21 ಮಂದಿ ಧರ್ಮರು. 4 ಮಂದಿ ಹೊಟ್ಟಿಲೆ 21 ಮಂದಿ ಒಳಗೆ 2 ಬ್ರಹ್ಮಚಾರಿ ಅದಾರ. 19 ಮಂದಿ 14. ನೀ 18 ಮಂದಿ ಅಂತಿಪ್ಪ ಅಂತಂದ್ರ 3 ಮಂದಿ ಬ್ರಹ್ಮಚಾರಿಯಾಗಿ ಉಳಿಬೇಕು. 3 ಮಂದಿ ಮಕ್ಕಳು ಹುಟ್ಟಿದ್ದು ಏನು 18 ಮಂದಿ ಹೊಟ್ಟಿಲೆ ಹುಟ್ಟ್ಯಾರ 19 ಮಂದಿ ಹೊಟ್ಟಿಲೆ ಹುಟ್ಟ್ಯಾರೋ? ಇಟ್ಟೇವಾದ ನಮಗೆ 19 ಮಂದಿ ಅಂತ ಹೇಳಿ ನಮಗೆ ಹಿರಿಯರು ಹೇಳ್ಯಾರ. 19 ಮಂದಿ ಆದ್ರ ಬೆಳವಣಿಗೆ ಮಲ್ಕಾಸಿನ ಮಕ್ಕಳ ಹೆಸರು ಹೇಳ. 19 ಮಂದಿ ಹೇಳಿನ ಹೆಂಗ್ ಹೇಳ್ತಾರ ನೋಡು. ನಾ 2 ಬ್ರಹ್ಮಚಾರಿ ಅಂತ ಹೇಳಿದ್ರಿ. 2 ಬ್ರಹ್ಮಚಾರಿ ಇದ್ರ 21 ಮಂದಿ ಒಳಗೆ 2 ತೆಗೀರಿ. 21 ಮಂದಿ ಆದ್ರು 21 ಮಂದಿ ಒಳಗೆ 2 ತೆಗೀರಿ. 19 ಮಂದಿ ಉಳಿದ್ರು 18 ಮಂದಿ ಹೊಟ್ಟಿಲ್ಲ ಅಂತ ಹೇಳ್ತಿ ಹೆಂಗ? ಹೌದು, ಒಬ್ಬ ಮಕ್ಕಳ ಬ್ರಹ್ಮಚಾರಿ ಮಕ್ಕಳ 19 ಮಂದಿ ಹೊಟ್ಟಿಲ್ಲ ನೀವೇ ಅಂತೀವಿ. ಅವ್ರು ಹುಟ್ಟಿದ್ರು 18 ಮಂದಿ ಹೊಟ್ಟಿಲ್ಲ ಹುಟ್ಟ್ಯಾರ. ಮತ್ತೆ 3 ಮಂದಿ ನಿನ್ನೆ ಲೆಕ್ಕದಲ್ಲಿ 3 ಮಂದಿ ಬ್ರಹ್ಮಚಾರಿ ಆಗ್ಬೇಕಲ್ಲ. ಹೌದು, ಯಾರು ಅವ ಸಂಸಾರ ಮಾಡೇನ? ಅದಾರ ಯಾರು 3 ಮಂದಿ ನಮಗೆ ಹೇಳ ನೋಡು. ಬೆಳವಣಿಗೆ ಮಲ್ಕಾಸಿ ನಮಗೆ ಮಾತ್ರ ಹಿರಿಯರು ಹೇಳಿದಾಕ 19 ಮಂದಿ ಅಂತ ಹೇಳ್ಯಾರ. ನಿನಗೆ ಏನ್ ತಿಳುವತ್ತೀನಿ, ಏನ್ ಪಾಸ್ ಮಾಡ್ತೀರಿ ಮಾಡಿ. ಗದ್ದೆಲ್ ಮಲ್ಕಾಸಿ ನಿಮ್ಮವ ಅಲ್ಲ, ನಾ ಏನ್ ಹೇಳ್ತದ್ರಿ, ನಿಮ್ಮ ಹೌದಲ್ಲ ನಮ್ಮವನ ಕಡೆ 19 ಮಂದಿ ಹೊಟ್ಟಿಲೆ ಹುಟ್ಟ್ಯಾರ ಅಂತ ನಮಗೆ ಹೇಳ್ಯಾರ. ತಪ್ಪು ಮಾತಾಡ್ಬೇಡ. ನಿನಗೆ ನೀವು ಮತ್ತೆ ನೀವು ಮಾಡ್ತಾರಿಲ್ರಿ ನೋಡಪ್ಪ. ಪಾಳೆ ಹಂಗಿಲ್ಲ ಮಾತಾಡೋದು ಹೊಟ್ಟಿಲೆ 19 ಜೋಡಿಸಿಲ್ಲ ಬೆಳವಣಿಗೆ ಮಲ್ಕಾಸಿನ ಮಕ್ಕಳ ಹೆಸರು ಹೇಳ. ಇಲ್ಲ 18 ಮಂದಿ ಹೊಟ್ಟಿಲೆ ಹುಟ್ಟ್ಯಾರಂದ್ರ ಬೆಳವಣಿಗೆ ಮಲ್ಕಾಸಿದ್ರ ವ್ಯವಹಾರ ಸಿಕ್ಕಿಲ್ಲ. ನಿನ್ನ ಕೊಡ್ತಿರ್ತಂದ್ರ ಹೇಳ. ನಾ ಒಂದೇ ಮಾತ್ರ ಹೇಳ್ತೀನಿ ಕೇಳ. ನೀ ಏನ್ 19 ಮಂದಿ ಅಂದಿಯಲ್ಲ ಅದು ಸುದ್ದ ತಪ್ಪ. ಹಂಗ ಒಪ್ಕೋ. 18 ಮಂದಿ ಹೊಟ್ಟಿಲೆ 101 ಮಂದಿ ಹುಟ್ಟ್ಯಾರ. ಪುರಾಣ ತೋರ್ಸ. ಒಬ್ಬ ಏನ್ ಮಾಡ್ಯಾನ, ಅವ ಏನ್ ಮಾಡ್ಯಾನ, ಅಕ್ಕಿ ಕಾಳು ಒಪ್ಕೊಂಡಿಲ್ಲ. ನಿನ್ನಂತಕ್ಕೆ ನಾನು ಹೆಂಟಾಗಿ ಬರ್ತಾರಂದ್ರೆ ನೀ ನನ್ನ ತಾಯಿ, ಈ ಭೂಮಿಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ನನ್ನ ತಾಯಿ ಸಂಬಂಧ ನಾ ಲಗ್ನನೇ ಒಂದ್ ಅಂತ ಹೇಳಿ ಅರ್ಶನ ಹಚ್ಕೊಂಡು ಎದ್ದು ಓಡಿ ಹೋಗ್ಬಿಟ್ಟ. ಅರ್ಶನ ಹಚ್ಚಿದ್ಮೇಲೆ ಅರ್ಧ ಲಗ್ನ ಮುಗಿತು, ನನ್ಯಾಗ ಮದುವೆ ಆಗ್ತಾವ ಅಂತ ಹೇಳಿ ಅವ್ನ ಹೆಣ್ ಹೋಗಿ ಜೀವನ ಸಂಬಂಧಿ ಹೊಂದಲ್ಲ. ಅವ್ರು ಸಂಸಾರ ಮಾಡಿಲ್ಲ, ಅವ್ರ ಹೊಟ್ಟಿನ ಮಕ್ಕಳು ಇದು ಹುಟ್ಟಿಲ್ಲ. ನೀ 19 ಮಂದಿ ಹೊಟ್ಟಿಲೆ 101 ಮಂದಿ ಹುಟ್ಟ್ಯಾರ ಅಂದಲ್ಲ, ಇದು ಸುದ್ದ ತಪ್ಪ. 18 ಮಂದಿ ಹೊಟ್ಟಿಲೆ 101 ಮಂದಿ ಹುಟ್ಟಿ ಬಂದಾರ. ನಿಮ್ ಗುರುವಾರ ಪುರಾಣ ಬರ್ದಾರ ನೋಡ್ಕೊ. ಒಂದು ಮಾತು, ಬೆಳವಣಿಗೆ
ಮಲಕರ ಸಿದ್ದನ ಮಕ್ಕಳ ಹೆಸರು ಹೇಳ್ಬಿಡಪ್ಪ. ಅಲ್ಲ ನೀನ ಅವನ ಹೆಸರು ಅವನ ಹೊಟ್ಟೆಲೆ ಮಕ್ಕಳೇ ಹುಟ್ಟಿಲ್ಲ ಮತ್ತೆ ಮಕ್ಕಳ ಹೆಸರು ಮಕ್ಕಳ ಹೆಸರು ಬೆಳ್ಳುಳ್ಳಿ ಮಲಕರ ಸಿದ್ದನ ಮಕ್ಕಳ ಹೆಸರು ಹೇಳಿದ್ರಿ 19 ಮಂದಿ ಹೆಂಗಂದಿ ನೀನು ಅಂದದಿ 19 ಮಂದಿ ಬೆಳ್ಳುಳ್ಳಿ ಮಲಕರ ಸಿದ್ದನ ಮಕ್ಕಳ ಹೆಸರು ಹೇಳಕ್ ಹೇಳಿದಿ ನೀನು ಅಂದದಿ ನೀ 19 ಮಂದಿ ಹೊಟ್ಟಿಲ್ಲ ಅಂದಿ ಮಲಕರ ಸಿದ್ದನ ಮಕ್ಕಳ ಹೆಸರು ಹೇಳಂದ ನೀವ್ರಿ ನೀನ ಹೇಳಿ ನೋಡು ನೀ 19 ಮಂದಿ ಅಂದಿದಿ 19 ಮಂದಿ ಅಲ್ಲಿ 20 ಮಂದಿ ಅಲ್ಲಿ ಸರಿಯಾಗಿ ಮಲಕರ ಸಿದ್ದನ ಮಕ್ಕಳ ಹೆಸರು ಹೇಳಂದವಿ ಹೇಳ ನಮಗೆ ಬರುದಿಲ್ಲ ನೋಡು 18 ಮಂದಿ ಹೇಳಿಬಿಡು ಹೊಚ್ಚರಾಗಿ ಮಾತಾಡ್ಬೇಡ 18 ಮಂದಿ ಹೊಟ್ಟಿಲ್ಲ ಅಷ್ಟೇ ಮಕ್ಕಳು ಹುಟ್ಟಿದ್ರು ಬೆಳ್ಳುಳ್ಳಿ ಮಲಕರ ಸಿದ್ದನ ಹೊಟ್ಟಿಲ್ಲ ಹುಟ್ಟೇ ಇಲ್ಲ ಬೆಳ್ಳುಳ್ಳಿ ಮಲಕರ ಸಿದ್ದನ ಮಕ್ಕಳ ಹೆಸರು ಹೆಂಗ ಹೇಳಿದಿ ಮಲಕರ ಸಿದ್ದನ ಮಕ್ಕಳ ಹೆಂಗ ಹೇಳಿದಿ ಬಾಯಿ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ ಬಾಯಿ ಅಟ್ಟೆ ಮಾತಾಡ್ಬೇಡಿ ನೋಡು ಈ ಬೆಳ್ಳುಳ್ಳಿ ಬೆಳ್ಳುಳ್ಳಿಗೆ ಮಲಕರ ಸಿದ್ದನ ಮಕ್ಕಳ ಹೆಸರು ಹೇಳಕ್ ಹೇಳಿದೆ ನೀನು ನಮ್ಗೆ ಬರುದಿಲ್ಲ ನೀವು ಈಗ ಆಯ್ತು ನಿಮ್ದ ಈಗ ಕೊಡ್ರಿ ಆಯ್ತಲ್ಲ ಈಗ ನೋಡ್ರ ನಿಮಗೆ ಕೇಳಕ್ ಬಂದಿಲ್ಲ ನಾವ್ ಅದ್ರ ಹೇಗಕ್ಕ ಈ ನಮ್ಮ ಬಾಯೊಳಗ ಸಾಕು ಊರಾಗ ಹಿರಿಯರ ಏನಂತ ಅವ್ನು ಕೇಳ್ತಾವಲ್ಲ